Dear students, in this class, let us take our question 29. Question number 29. Expressions. Take your textbook. Last pages. In the last pages, there are two model question papers. You come to question number 29. Question number 29. It is for 2 marks. Dear students, the question 29 is fill in the blanks with the appropriate expressions given in the brackets. So a paragraph ಆದಮೇಲೆ ಕೆಳಗಡೆ ಬ್ರಾಕೆಟ್ ಅಲ್ಲಿ ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ. ಆಪ್ಷನ್ಸ್ ಅನ್ನು ನೋಡಿಕೊಂಡು actually there are 3 options. You need only 2 options. ಅಲ್ಲಿ 3 ಆಪ್ಷನ್ಸ್ ಇದೆ. ನಿಮಗೆ ಅಲ್ಲಿ 2 ಸಾಕು. 2ಕ್ಕೆ ಮಾತ್ರ ಅಲ್ಲಿ ಅವಕಾಶ ಇರೋದು. ಒಂದು ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗಲಿ, ಚೂಸ್ ಮಾಡ್ಕೋಬೇಕಾದ್ರೆ ನೀವು ಸ್ವಲ್ಪ ಐಡಿಯಾ ತಗೊಳ್ಳಿ ಅಂತೇಳಿ 3 ಎಕ್ಸ್ಟ್ರಾ 1 ಕೊಡ್ತಾರೆ. ಹಿಯರ್ ಆನ್ ದ ಬೋರ್ಡ್ ಐ ಹ್ಯಾವ್ ರಿಟನ್ ಒನ್ ಎಕ್ಸಾಂಪಲ್. ಇದನ್ನು ನೀವು ಎಕ್ಸ್ಪ್ರೆಷನ್ಸ್ ಅಂತನಾದರೂ ಕರೀರಿ, ಅಥವಾ ಇಡಿಯಮ್ಸ್ ಅಂಡ್ ಫ್ರೇಸಸ್, ಅಥವಾ ಕನ್ನಡದಲ್ಲಿ ನುಡಿಗಟ್ಟುಗಳು ಅಂತ ಹೇಳ್ತಾರೆ. ನುಡಿಗಟ್ಟು ಅಂತ ಅಂದರೆ ಕಾಲಿಗೆ ಬುದ್ಧಿ ಹೇಳು. ಕಾಲಿಗೆ ಬುದ್ಧಿ ಹೇಳು ಅಂದರೆ ಕಾಲಿಗೆ ಬುದ್ಧಿ ಹೇಳೋಕ್ಕಾಗಲ್ಲ, ಓಡೋಗೋದು ಅಂತ. ಅಂದರೆ ಮೇಲೆ ವರ್ಡ್ ಮೀನಿಂಗ್ ತಗೊಂಡ್ರೆ ಅದು ಆಗಲ್ಲ, ಅದಕ್ಕೆ ಇನ್ನರ್ ಮೀನಿಂಗು, ಒಳ ಅರ್ಥ ಬೇರೆ ಇರುತ್ತೆ. ಆ ಥರದ ವರ್ಡ್ಸ್ ಇಂಗ್ಲೀಷ್ನಲ್ಲಿ ಸಾಕಷ್ಟು ಇದೆ. ಇದನ್ನು ನಿಮಗೆ ಟೆಕ್ಸ್ಟ್ ಬುಕ್ಕಿಂದ ಕೊಡ್ತಾರೆ. ಈ ಕ್ವೆಶನ್ ನಿಮಗೆ ಟೆಕ್ಸ್ಟ್ ಬುಕ್ಕಿಂದ ಸೆಲೆಕ್ಟ್ ಮಾಡಿ ಕೊಡ್ತಾರೆ. ನಿಮ್ಮ ಲೆಸನ್ಸಿಂದ ಚೂಸ್ ಮಾಡಿ ಕೊಡ್ತಕ್ಕಂಥದ್ದು. ಬೇರೆ ಏನು ಜನರಲ್ ಆಗಿ ಇಲ್ಲೇನು ಕೊಡಲಿಕ್ಕೆ ಹೋಗೋದಿಲ್ಲ. ನಿಮ್ಮ ಇಡೀ ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೆ ಒಂದು 20-25 ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಸಿಗುತ್ತೆ. ಅವುಗಳನ್ನ ಲಿಸ್ಟ್ ಮಾಡಿಕೊಂಡ್ರೆ ನೀವು ಆರಾಮಾಗಿ ಇದರಲ್ಲಿ 2 ಮಾರ್ಕ್ಸನ್ನು ತಗೋಬೋದು. ಇಲ್ಲಿ ಒಂದು ಎಕ್ಸಾಂಪಲ್ ನಿಮಗೆ ಆಲ್ರೆಡಿ ಬರೆದಿದ್ದೀನಿ ನೋಡಿ. ವಿಚ್ ಈಸ್ ದ ಲೆಸನ್? ಇದು ಯಾವ ಲೆಸನ್ ಹೇಳಿ? ಲೆಸನ್ನಿಂದನೇ ತಗೊಳ್ಳೋದು ಅಂತ ಹೇಳಿದ್ದೀನಿ. ಯಾವ ಲೆಸನ್ನಿಂದ ತಗೊಂಡಿದ್ದಾರೆ? ಇದು ಜಪಾನ್ ಆ್ಯಂಡ್ ಬ್ರೆಜಿಲ್. ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಎ ಟ್ರಾವೆಲರ್ಸ್ ಐ, ಜಾರ್ಜ್ ಮೈಕ್ಸ್. ಈ ಲೆಸನ್ನಿಂದ ತಗೊಂಡಿದ್ದಾರೆ. ಇನ್ ಬ್ರೆಜಿಲ್ the number of motor vehicles is growing by dash, almost as if cars were distributed free of charge to dash. Now there are 3 options in the bracket. One is all and sundry, taken to, leaps and bounds. ನೀವು ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ಸನ್ನು ಒಂದು ಕಡೆ ಲಿಸ್ಟ್ ಮಾಡ್ಕೊಳ್ಳಿ, ಅರ್ಥ ತಿಳ್ಕೊಳ್ಳಿ, ಅವಾಗ ನಿಮ್ಗೆ ಎಕ್ಸಾಮಲ್ಲಿ ಈಸಿ ಆಗುತ್ತೆ. ನಾನೀಗ ನಿಮಗೆ ಒಂದು 7-8 ಈ ಥರ ಮಾಡಿ ತೋರಿಸ್ತೀನಿ ಈ ಕ್ಲಾಸಲ್ಲಿ. 7-8 ಅನ್ನೂ ಕೂಡ ನಿಮಗೆ 20 ಮೇಲೆ ಸಿಕ್ಬಿಡುತ್ತೆ. ಆ 20 ಒಂದು ಕಡೆ ಲಿಸ್ಟ್ ಮಾಡ್ಕೊಳ್ಳಿ, ಅದ್ರ ಪಕ್ಕದಲ್ಲಿ ಅರ್ಥ ಬರೆದಿಟ್ಕೊಳ್ಳಿ. ಹಂಗೆ ನಿಮಗೆ ಎಕ್ಸಾಮಲ್ಲಿ ಈಸಿ ಆಗುತ್ತೆ. ಆಲ್ ಆ್ಯಂಡ್ ಸಂಡ್ರಿ, ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಫ್ರೇಸ್? ಈ ಫ್ರೇಸಿನ ಅರ್ಥ ಏನು? ಆಲ್ ಆ್ಯಂಡ್ ಸನ್ರಿ ಮೀನ್ಸ್ ಎವ್ರಿಬಡಿ, ಆಲ್ ಅಂತ ಎಲ್ರಿಗೂ, ಪ್ರತಿಯೊಬ್ಬರಿಗೂ ಈ ಥರ ಅರ್ಥ ಕೊಡುತ್ತೆ. ಟೇಕನ್ ಟು, ಟೇಕನ್ ಟು ಅಂದರೆ ಅದಕ್ಕೆ ಹೋಗೋದು, ಅದನ್ನು ಪ್ರಿಫರ್ ಮಾಡೋದು, ಅದನ್ನೇ ತಗೊಳ್ಳೋದು, ಅದನ್ನು ಚೂಸ್ ಮಾಡ್ಕೊಳ್ಳೋದು. ಟೇಕನ್ ಟು. ಲೀಪ್ಸ್ ಆ್ಯಂಡ್ ಬೌಂಡ್ಸ್. ಲೀಪ್ಸ್ ಆ್ಯಂಡ್ ಬೌಂಡ್ಸ್ ಅಂದರೆ ಸಿಕ್ಕಾಬಟ್ಟೆ. ನೀವು ಶಬ್ದದ ಅರ್ಥ ತಗೋಬಾರ್ದಿಲ್ಲಿ, ಅದಕ್ಕೆ ನುಡಿಗಟ್ಟು ಅಂತ ಹೇಳೋದು. ಶಬ್ದದ ಅರ್ಥ ತಗೋಬಾರ್ದು, ನೀವು ಒಟ್ಟಾರೆ ಅರ್ಥ ತಗೋಬೇಕು. ಲೀಪ್ಸ್ ಆ್ಯಂಡ್ ಬೌಂಡ್ಸ್ ಅಂದರೆ ಸಿಕ್ಕಾಬಟ್ಟೆ ಅಂತೇಳಿ, ಜಾಸ್ತಿ ಅಂತ, ಹೆಚ್ಚಾಯಿತು ಅಂತ ಅರ್ಥದಲ್ಲಿ. ಈಗ 1 ನಿಮಿಷ ಟೈಮ್ ತಗೊಳ್ಳಿ, ನೋಡೋಣ. ನೀವು ಫಿಲಪ್ ಮಾಡಿ ಯಾವ ಡ್ಯಾಶ್ಗೆ ಯಾವುದು ಒಂದು ಎಕ್ಸ್ಟ್ರಾ ಇದೆ.
In Brazil, the number of motor vehicles is growing by ಈ ಮೂರು ಬಗ್ಗೆ ಯೋಚನೆ ಮಾಡಿ. ಆಲ್ ಅಂಡ್ ಸನ್ರಿ ಸೂಟ್ ಆಗಲ್ಲ, ಟೇಕನ್ ಬರಲ್ಲ, by leaps and bounds. Correct answer is, students, correct answer is leaps and bounds. Leaps and bounds is the answer. Correct answer is leaps and bounds. The number of motor vehicles is growing by leaps and bounds. ಅಂದ್ರೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇತ್ತು ಬ್ರೆಜಿಲಲ್ಲಿ. Almost as if cars were distributed free of charge to all and sundry. This is the second answer. Vehicles are distributed to everybody, all ಅಂತ ಅರ್ಥ. ಸೊ ಇದನ್ನ ಎಕ್ಸಾಮ್ ಅಲ್ಲಿ ನೀವು ಯಾವ ರೀತಿ ಆನ್ಸರ್ ಮಾಡ್ಬೋದು ಅಂತ ಹೇಳಿದ್ರೆ, ಸಿಂಪಲ್ ಈ ಥರನಾದರೂ ಬರೆದುಬಿಟ್ಟು ಡ್ಯಾಶ್ ಅನ್ನು ಫಿಲ್ ಅಪ್ ಮಾಡಿ. ಫಾರ್ ಎಕ್ಸಾಂಪಲ್, ಲೀವ್ಸ್ ಅಂಡ್ ಬೌಂಡ್ಸ್ ಅಂತ ಬರೆದು ಕರೆಕ್ಟಾಗಿ ಈ ರೀತಿ ಡಾರ್ಕ್ ಆಗಿ ಅಂಡರ್ಲೈನ್ ಮಾಡಿ, ಪೂರ್ತಿ ಬರೆದು ಸ್ಪಷ್ಟವಾಗಿ ಬರೆದು ಅಂಡರ್ಲೈನ್ ಮಾಡಿ. ಅದೇ ಥರ ಇಲ್ಲಿ ಆಲ್ ಅಂಡ್ ಸನ್ರಿ ಕರೆಕ್ಟಾಗಿ ಅಂಡರ್ಲೈನ್ ಮಾಡಬೇಕು. ಈ ರೀತಿನಾದರೂ ಆನ್ಸರ್ ಮಾಡಿ. ಇಲ್ಲ ಬರೀ ನಾವು ಆನ್ಸರ್ಸ್ ಅಷ್ಟೇ ಬರೀತೀವಿ ಅಂತ ಹೇಳಿದ್ರೆ, ಕ್ವಶನ್ ನಂಬರ್ 29 ಫಸ್ಟ್ ಆನ್ಸರ್ leaps and bounds. Second answer all and sundry. ಇಷ್ಟು ಬರೋದು ಆಯಿತು. ಕ್ವಶನ್ ನಂಬರ್ ಹಾಕಿ, ಮೇನ್ ಕ್ವಶನ್ ನಂಬರ್ ಹಾಕ್ಬಿಟ್ಟು ಈ ಥರ ಫಸ್ಟ್ ಲೈನಲ್ಲಿ ಫಸ್ಟ್ ಆನ್ಸರ್, ಸೆಕೆಂಡ್ ಲೈನ್ ಸೆಕೆಂಡ್ ಆನ್ಸರ್, ಈ ಥರನಾದರೂ ಮಾಡಿ. ಈ ರೀತಿ ಮಾಡಿದ್ರೆ ಇದಕ್ಕೆ 2 ಮಾರ್ಕ್ಸ್ ಬರುತ್ತೆ. ಇನ್ನೊಂದನ್ನು ಬಿಟ್ಟಾಕಬೇಕು. ಫಾರ್ ಎಕ್ಸಾಂಪಲ್, ಇದು ಬೇಡ, ಟೇಕನ್ ಟು ನಮಗೆ ಅವಶ್ಯಕತೆ ಇಲ್ಲ, ಅದನ್ನು ಬಿಟ್ಟಾಕಬೇಕು. ಅದನ್ನು ಈ ಆನ್ಸರಲ್ಲಿ ಸೇರಿಸಬಾರ್ದು. ಓಕೆ ಸ್ಟೂಡೆಂಟ್ಸ್, ಇದು ಈ ರೀತಿ ಬರೀಬೇಕು. ನೆಕ್ಸ್ಟ್ ಇನ್ನೊಂದು ಮಾಡೋಣ. Second one, in Pudukottai, question number 2, in Pudukottai ಬರುತ್ತೆ, where there is a wheel. Pudukottai ಬರುತ್ತೆ. Pudukottai, young woman dash the roads on their bicycles. Zamila Bibi, who has dash cycling told that cycling was her right. Now students, in Pudukottai is a backward district in Tamil Nadu. That is the lesson where there is a wheel.
In Pudukkottai, young woman dash the roads on their bicycles. Zamila Bibi, who has dashed cycling, told that cycling was her right. Now you take options. First one, give up. Second one, taken two. Third one, zip along. These are the three answers. Give up, taken two, zip along. Now students, you take 1 minute and fill in the blanks. ಒಂದು ನಿಮಿಷ ನೀವು ಟೈಮ್ ತಗೊಳ್ಳಿ, ನೋಡೋಣ ಫಸ್ಟ್ ಡ್ಯಾಶ್ಗೆ ಯಾವುದು, ಸೆಕೆಂಡ್ ಡ್ಯಾಶ್ಗೆ ಯಾವುದು, ಫಿಲ್ ಅಪ್ ಮಾಡಿ. In Pudukkottai, young woman, which is the answer? Young woman. ಈಗ ನೋಡೋಣ ಇವುಗಳ ಅರ್ಥ ತಿಳ್ಕೊಳ್ಳಿ. ಗಿವ್ ಅಪ್ ಅಂದ್ರೆ ಬಿಟ್ಬಿಡೋದು, ಅದು ಬೇಡ ಅಂತ ಬಿಟ್ಬಿಡೋದು, ಗಿವ್ ಅಪ್. ಟೇಕನ್ ಟು ಅಂತ ಹೇಳಿದ್ರೆ ಅದನ್ನೇ ತಗೊಳ್ಳೋದು, ಅದನ್ನ ಪ್ರಿಫರ್ ಮಾಡೋದು, ಅದಕ್ಕೆ ಹೋಗೋದು. ಜಿಪ್ ಅಲಾಂಗ್ ಅಂದ್ರೆ ಒಂಥರ ಜಿಗ್ ಜ್ಯಾಗ್ ಥರ ಹೋಗ್ತಾ ಇರೋದು, ಒಂಥರ ಡಾನ್ಸ್ ಮಾಡ್ಕೊಂಡು ಥರ ಹೋಗೋದು, ಜಿಪ್ ಅಲಾಂಗ್ ಅಂತ ಹೇಳಿದ್ರೆ. ಹೀಗೆ ಇನ್ Pudukkottai, young woman dash the roads on their bicycles. Which is the answer? Zip along. Answer is this one. This is the answer. Zip along. In Pudukkottai, young women zip along the roads on their bicycles. Zamila Bibi, who has dashed cycling, told that cycling was her right. ಈಗ ನಿಮ್ಗೆ ಎರಡು ಆಪ್ಷನ್ಸ್, ಗಿವ್ ಅಪ್ ಬರೀಬೇಕು, ಇಲ್ಲ ಟೇಕನ್ ಟು ಅಂತ ಬರೀಬೇಕು. ಸೊ ಹಿಯರ್ ಕರೆಕ್ಟ್ ಆನ್ಸರ್ ಈಸ್ ಟೇಕನ್ ಟು. ದಿಸ್ ಇಸ್ ದ ಸೆಕೆಂಡ್ ಒನ್, ಟೇಕನ್ ಟು. Zamila Bibi, who has taken to cycling, told that cycling was right. ಸೊ ಅಲ್ಲಿಗೆ ನೀವು 5 ಶಬ್ದಗಳನ್ನ ತಿಳ್ಕೊಂಡ್ರಿ, 5 ಫ್ರೇಸಸ್ ಅನ್ನ ನೀವು ನೋಡಿದ್ರಿ. ಇವುಗಳನ್ನ ಲಿಸ್ಟ್ ಮಾಡ್ಕೊಳ್ಳಿ, ಅದರ ಅರ್ಥ ಬರ್ಕೊಳ್ಳಿ. ನಾನು ಹೇಳಬೇಕಾದ್ರೆ ಕನ್ನಡದಲ್ಲಿ ಅದರ ಅರ್ಥ ಬರ್ಕೊಳ್ಳಿ, ನಿಮಗೆ ನೆನಪಲ್ಲಿರುತ್ತೆ. ನೆಕ್ಸ್ಟ್ ಒನ್, ಥರ್ಡ್ ಒನ್. Cycling has dash Pudukkottai. Pudukkottai. Woman decided that they could never dash cycling. Now 3 answers. Give up, taken to, swept across. Cycling as dash Pudukkottai. Woman decided that they could never dash cycling.
ಈಗ ಆಪ್ಷನ್ಸ್ ನೋಡಿ, ಅದರ ಅರ್ಥ ತಿಳ್ಕೊಳ್ಳಿ. ಗಿವ್ ಅಪ್ ಅಂದರೆ ಬಿಟ್ಟಾಕ್ಬಿಡೋದು, ಬೇಡ ಅನ್ನೋದು. ಟೇಕನ್ ಟು ಅಂದರೆ ಅದನ್ನೇ ತಗೊಳ್ಳೋದು. ಸ್ವೀಪ್ ಅಕ್ರಾಸ್ ಅಂತೀವಿ. ಸ್ವಿಫ್ಟ್ ಅಕ್ರಾಸ್ ಅಂದರೆ ತೇಲ್ ಹೋಗೋದು, ಅದರಲ್ಲೇ ಒಂಥರ ಹವಾ ಅಂತೀವಲ್ಲ ನಾವು, ಅದರಲ್ಲೇ ಮುಳುಗೋಗ್ಬಿಡೋದು. ಎಲ್ಲ ಕಡೆ ಅದೇ ಥರ ಈ ವಾತಾವರಣ ಇರೋದು, ಈ ಅರ್ಥ ತಗೊಳ್ತೀವಿ. ಈಗ ಯೋಚನೆ ಮಾಡಿ ನೋಡೋಣ, ಹಾಕಿ ಆನ್ಸರ್ನ. ಯು ಟೇಕ್ 1 minute. Cycling as dash Pudukottai. Answer swept across. Swept across is the answer. This is the first answer. Swept across. Cycling as swept across Pudukottai. Women decided that they could never dash cycling. Actually, give up taken to opposite words. Give up ಅಂದರೆ ಬೇಡ ಅನ್ನೋದು, ಟೇಕನ್ ಟು ಅಂದರೆ ಬೇಕು ಅಂತ ತಗೊಳ್ಳೋದು ಅಂತ. ಇದರಲ್ಲಿ ಯಾವ ಆನ್ಸರ್ನ ತಗೊಳ್ತೀರಿ ನೀವು? ಟೇಕನ್ ಟು. ದಿಸ್ ಇಸ್ ದ ಆನ್ಸರ್. ಟೇಕನ್ ಟು. They could never. Sorry. Answer. You see, the woman decided that they could never ಅಂದರೆ ಯಾವತ್ತಿಗೂ ಅಂತೇಳಿ ಇಲ್ಲಿ ನೆಗೆಟಿವ್ ತಗೋಬೇಕಾಗುತ್ತೆ. ನೆವರ್ ಗಿವ್ ಅಪ್. ಆನ್ಸರ್ ಈಸ್ ನೆವರ್ ಗಿವ್ ಅಪ್ ಸೈಕ್ಲಿಂಗ್. ನೆವರ್ ಗಿವ್ ಅಪ್, ಯಾವತ್ತೂ ಬಿಟ್ಟಾಕಲ್ಲ. ಸೈಕ್ಲಿಂಗನ್ನು ನಾವು ಯಾವತ್ತೂ ಬಿಡಲ್ಲ ಅಂತ. ಸಾರಿ, ನಿಮಗೆ ಮೊದಲು ನಾನು ಟೇಕನ್ ಟು ಅಂತ ಹೇಳಿದೆ. ಸೊ ನೆವರ್ ಇಲ್ಲ ಅಂತ ಹೇಳಿದ್ರೆ ಟೇಕನ್ ಟು ಕರೆಕ್ಟ್ ಆಗುತ್ತೆ. ನೆವರ್ ನೆಗೆಟಿವ್ ಮೀನಿಂಗ್ ಕೊಟ್ಟಾಗ ಏನಾಗುತ್ತೆ, ಇಲ್ಲಿ ಗಿವ್ ಅಪ್ ಆನ್ಸರ್ ಬರುತ್ತೆ. ದಿಸ್ ಒನ್. ನೆಕ್ಸ್ಟ್ ಒನ್ಗೆ ಹೋಗೋಣ. Fourth one. A lot of women, ನೀವೇ ಬರ್ಕೊಳ್ತೀರಾ ನಿಮ್ಮ ಎಕ್ಸೈಸಲ್ಲಿ ಬರ್ಕೊಳ್ಳಿ. A lot of women in Pudukottai were unable, unable to wait, wait for ladies cycles, full stop. Therefore they had to dash men's cycles. Dash men, men apostrophe s, men's cycles, full stop. They knew, knew that bicycles dash time wasted, wasted in waiting for, waiting for buses, full stop. ಕೆಳಗಡೆ ಆಪ್ಷನ್ಸ್ ಬರ್ಕೊಳ್ಳಿ. ಟರ್ನ್, turn their back, turn their back, cuts down on, cuts, cuts down on, go in for, ಮೂರು ಸೇರಿದ್ರೆ ಒಂದೇ ಶಬ್ದ. ಈಗ therefore ಅವುಗಳ ಅರ್ಥ ತಗೊಳ್ಳಿ. ಟರ್ನ್ ದೇರ್ ಬ್ಯಾಕ್ ಮೊದಲನೇದಿದೆಯಲ್ಲ ಆಪ್ಷನ್ಸ್. ಟರ್ನ್ ದೇರ್ ಬ್ಯಾಕ್ ಅಂದರೆ ಬೆನ್ ತಿರುಗಿಸೋದು ಅಂತ, ಅಂದರೆ ಬೇಡ ಅಂತ ಅದು
ಎಳ್ಕೊಂಡು ಹೊರಟೋಗೋದು ಅಂತ, ಬೆನ್ನು ತಿರುಗಿಸೋದು ಅಂತ. ಕಟ್ ಡೌನ್ ಅಂದರೆ ಕಡಿಮೆ ಮಾಡೋದು, ಉಳಿಸೋದು, ಕಡಿಮೆ ಮಾಡೋದು. ಗೋಯಿಂಗ್ ಫಾರ್ ಅದೇ ಬೇಕು ಅಂತ ಹೋಗೋದು, ಅದನ್ನು ಸೆಲೆಕ್ಟ್ ಮಾಡೋದು ಅಂತ ಅರ್ಥ. ಎ ಲಾಟ್ ಆಫ್ ವುಮನ್ ಇನ್ ಪುದುಕೊಟ್ಟೈ ವರ್ ಅನೇಬಲ್ ಟು ವೆಯ್ಟ್ ಫಾರ್ ಲೇಡೀಸ್ ಸೈಕಲ್. ಪುದುಕೊಟ್ಟೈಯಲ್ಲಿ ಲೇಡೀಸ್ ಸೈಕಲ್ಗೆ ವೆಯ್ಟ್ ಮಾಡಿದ್ರು, ಲೇಡೀಸ್ ಸೈಕಲ್ ಎಲ್ಲ ಖಾಲಿ ಆಯಿತು. ದೇರ್ಫೋರ್ ದೇ ಹ್ಯಾಡ್ ಟು ಡ್ಯಾಶ್ ಮೆನ್ ಸೈಕಲ್. ಅವಾಗೇನಾಯಿತು, ಲೇಡೀಸ್ ಸೈಕಲ್ ಖಾಲಿ ಆದ ತಕ್ಷಣ ಅವ್ರೇನು ಮಾಡಿದ್ರು, ಮೆನ್ಸ್ ಸೈಕಲ್ಗೆ ಹೋದರು. ಆನ್ಸರ್ ಏನದಕ್ಕೆ? ಗೋ ಇನ್ ಫಾರ್. ಆನ್ಸರ್ ಈಸ್ ಗೋ ಇನ್ ಫಾರ್. ಗೋ ಇನ್ ಫಾರ್ ಅದಕ್ಕೆ ಹೋದರು ಅಂತ. ಸೊ ದ ಲೇಡೀಸ್ ದೇ ಹ್ಯಾಡ್ ಟು go in for men's cycles. They knew that bicycles dash time. ಸೈಕಲ್ ಇದ್ರೆ ಏನಾಗುತ್ತೆ, ನಾವು ನಡ್ಕೊಂಡು ಹೋದ್ರೆ 1 ಗಂಟೆ ಆಗುತ್ತೆ, ಸೈಕಲಲ್ಲಿ ಹೋದರೆ 5 ನಿಮಿಷದಲ್ಲಿ ಕೆಲಸ ಮಾಡ್ಬೋದು. ಅದನ್ನು ಅಂದರೆ ಏನರ್ಥ? ಕಟ್ ಡೌನ್ ಅಂತ. ಅಂದರೆ ನಮಗೆ ಟೈಮನ್ನು ಉಳಿಸ್ಕೊಡುತ್ತೆ. ದಟ್ ಈಸ್ ವೇಟಿಂಗ್ ಫಾರ್ ಬಸ್ಸಸ್. ಬಸ್ಸಿಗೆ ವೆಯ್ಟ್ ಮಾಡೋದ್ರಲ್ಲೇ ಟೈಮ್ ಹೋಗ್ತಾ ಇತ್ತು, ಸೈಕಲ್ ಇರೋದ್ರಿಂದ ಟೈಮ್ ಉಳಿಯಿತು ಅಂತ. ಆನ್ಸರ್ ಈಸ್ cuts down. Cut down on. Answer. Second answer. Cut down on. Cut down on. Going for cut down on. ಸಮಯವನ್ನು ಉಳಿಸ್ತು ಅಂತ. ನೆಕ್ಸ್ಟ್ ಒನ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಇನ್ನೊಂದು ತಗೊಳ್ಳೋಣ. Next, fifth one. The telephones ಬರ್ಕೊಳ್ಳಿ. The telephones, ಟೆಲಿಫೋನ್ ಅಂದ ತಕ್ಷಣ ಯಾವ ಲೆಸನ್ ಇದು? ಜಪಾನ್ ಅಂಡ್ ಬ್ರೆಜಿಲ್, ಜಪಾನ್ ಬಗ್ಗೆ. The telephones are situated on a table or counter in Japan. Full stop. Anybody could dash, comma, but nobody does. Full stop. The telephone receiver, RECIVER, receiver can be dash, can be dash. ಇದು ಟೆಲಿಫೋನ್ ಬಗ್ಗೆ. anybody could dash, but nobody does. The telephone receiver can be dash. The telephone receiver can be dash. 3 options ಹಾಕೊಳ್ಳೋಣ. Answer: once casual, all and sundry, listen to, listen in. 3 answers. once casual ಅಂದರೆ ಕೋಟೆ ಅಂತ, ಅವ್ರದ್ದೇ ಕೋಟೆ. ಅಂದರೆ ಟೆಲಿಫೋನು ಟೇಬಲ್ ಮೇಲೆ, ಕೌಂಟರ್ ಟೇಬಲ್ ಮೇಲೆ ಇಡ್ತಾ ಇದ್ರು. ಈಗ ನಮ್ಮಲ್ಲಂದ್ರೆ ಬೂತ್ ಇರುತ್ತೆ, ಬೂತಲ್ಲಿ ಸಸ್ಪೆನ್ಸಲ್ಲಿ ಮಾತಾಡ್ಬೋದು. ಜಪಾನಲ್ಲಿ ಜಾಗ ಇಲ್ಲ, ಅವಾಗ ಏನಾಗುತ್ತೆ, ಟೆಲಿಫೋನ್ ಇಟ್ಕೋತಾರಲ್ಲ, ಅದೇ ಅವ್ರ ಕೋಟೆ ಅಂತ. ಎಷ್ಟೇ ಸೀಕ್ರೆಟ್ ಇದ್ರೂ ಅದರಲ್ಲೇ ಮಾತಾಡಬೇಕು ಅಂತ, ಯಾರು ಬೇಕಾದ್ರೆ ಕೇಳಿಸ್ಕೋಬೋದು.
ಆ ಥರ. ಸೊ ಒನ್ಸ್ ಕ್ಯಾಸಲ್ ಅವ್ರದೇ ಕೋಟೆ, ಅದೇ ಪ್ರವೇಶಿ ಅನ್ಕೋಬೇಕು. ಆಲ್ ಅಂಡ್ ಸಂಡ್ರಿ, ಆಲ್ ಅಂಡ್ ಸಂಡ್ರಿ ಅಂದರೆ ಆಲ್ ಅಂತ, ಎಲ್ಲರೂ ಅಂತ. ಲಿಸನ್ ಇನ್, ಲಿಸನ್ ಅಂತ ಕೇಳಿಸ್ಕೋಬೋದು ಅಂತ ಅರ್ಥ, ಕೇಳಿಸ್ಕೋಬೋದು. ಎನಿಬಡಿ ಕುಡ್ ಡ್ಯಾಶ್ ಬಟ್ ನೋಬಡಿ ಡಸ್. ಎನಿಬಡಿ ಕುಡ್ ಲಿಸನ್ ಇನ್, listen in. Anybody could listen in, but nobody does. ಯಾರು ಬೇಕಾದ್ರೆ ಕೇಳಿಸ್ಕೋಬೋದು, ಆದರೆ ಯಾರು ಕೇಳಿಸ್ಕೊಳ್ಳಲ್ಲ. ದ ಟೆಲಿಫೋನ್ ರಿಸೀವರ್ ಕ್ಯಾನ್ ಬಿ ಡ್ಯಾಶ್. ಆನ್ಸರ್ ಏನು? ದಿಸ್ ಒನ್. ದಿಸ್ ಇಸ್ ಸೆಕೆಂಡ್. ಒನ್ಸ್ castle, one's castle. The telephone receiver can be one's castle. ಅದೇನು ಫೋನ್ ಹಿಡ್ಕೊತಾರಲ್ಲ ಅದೇ ಅವ್ರ ಕೋಟೆ ಅನ್ಕೋಬೇಕಷ್ಟೆ. ಅಷ್ಟೇ ಜಾಗ ಸಿಗೋದು, ಅವ್ರು ನಿಂತ್ಕೋಬೇಕು, ಫೋನ್ ಹಿಡ್ಕೋಬೇಕು, ಅಷ್ಟೇ ಜಾಗ, ಅದೇ ಅವ್ರ ಕೋಟೆ ಅನ್ಕೊಂಡು ಅವ್ರು ಸುಮ್ಮನೆ ಮಾತಾಡ್ಬೇಕಷ್ಟೇ. ದಿಸ್ ಒನ್. ನೆಕ್ಸ್ಟ್ ಇನ್ನೊಂದು ತಗೊಳ್ಳೋಣ. ನೆಕ್ಸ್ಟ್ ಒಂದು ಬರ್ಕೊಳ್ಳಿ. Now 6. Now gardener. Lesson gardener. The owner's wife. ಬರ್ಕೊಳ್ತೀರಾ? The owner wife became apprehensive. apprehensive, apprehensive about her husband's lifestyle. Full stop. She, ಇಲ್ಲಿಂದ ನಾನು ಬರೀತೀನಿ ನೋಡಿ. She thought that their life was getting dash. The old man met her and narrated his story when she was dash. 3 answers ಹಾಕೊಳ್ಳಿ. First one, out of hand, comma, hit upon, comma. Next one, in a fix. 3 answers. Out of hand ಅಂದ್ರೆ ಕೈ ಮೀರಿ ಹೋಗೋದು. ಔಟ್ ಆಫ್ ಹ್ಯಾಂಡ್, ನನ್ನ ಕೈ ದಾಟ್ಕೊಂಡು ಹೋಗೋದು. ಅಂದ್ರೆ ಏನಂತ, ನನಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅದನ್ನು, ಅಂದರೆ ಕೈಗೆ ಮೀರಿ ಹೆಚ್ಚಾಗಿ ಹೋಗ್ತಕ್ಕಂಥದ್ದು. ಇಟ್ ಈಸ್ ನಾಟ್ ಮೈ ಕಂಟ್ರೋಲ್ ಅಂತ ಅರ್ಥ. ಹಿಟ್ ಅಪಾನ್ ಅಂದರೆ ಫ್ಲ್ಯಾಶ್ ಅಂತ, ಹೊಳಿತು, ಫ್ಲ್ಯಾಶ್ ಆಯಿತು ಅಂತ ಅರ್ಥ. ಇನ್ ಎ ಫಿಕ್ಸ್ ಅದರಲ್ಲಿ ಸಿಕ್ಕಾಕೊಳ್ಳೋದು ಅಂತ, ಫಿಕ್ಸ್ ಆಗೋದು, ಅದಕ್ಕೆ ಸಿಕ್ಕಾಕೊಳ್ಳೋದು, ಗೊಂದಲದಲ್ಲಿ ಸಿಕ್ಕಾಕೊಳ್ಳೋದು ಅಂತ ಅರ್ಥ. She thought that their life was getting dash. The old man met her and narrated his story when she was dash. ಈಗ ಔಟ್ ಆಫ್ ಹ್ಯಾಂಡ್ ಕೈ ಮೀರಿ ಹೋಗೋದು, ಹಿಟ್ ಅಪಾನ್ ಐಡಿಯಾ ಫ್ಲಾಶ್ ಆಗೋದು,
ಇನ್ ಎ ಫಿಕ್ಸ್, ಆ ಗೊಂದಲದಲ್ಲಿ ಸಿಕ್ಕಾಕೊಳ್ಳೋದು. ಔಟ್ ಆಫ್ ಹ್ಯಾಂಡ್, ಶಿ ಥಾಟ್ ದಟ್ their life was getting out of hand. This is the answer. Out of hand. Out of hand. Out of hand. Their life was getting out of hand. ಅವ್ರ ಜೀವನ ಕೈ ಮೀರಿ ಹೋಗ್ತಾ ಇದೆ. The old man met her and narrated his story when she was in a fix. In a fix. In a fix. ಅವಳ ಗೊಂದಲದಲ್ಲಿ ಈ ಥರ ಸಿಕ್ಕಾಕೊಂಡಾಗ ಓಲ್ಡ್ ಮ್ಯಾನ್ ತನ್ನ ಕಥೆನ ಅವಳಿಗೆ ಹೇಳ್ದ. ಇದು ಬರ್ಕೊಳ್ಳಿ. ನೆಕ್ಸ್ಟ್ ಒನ್. ನೆಕ್ಸ್ಟ್ ಇನ್ನೊಂದು ಮಾಡಿ. ತಮ್ಮಣ್ಣಾಸ್, ಹಾಗೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ತಮ್ಮಣ್ಣಾಸ್ ಸಪೋರ್ಟರ್ಸ್, ತಮ್ಮಣ್ಣ ಅಂದ ತಕ್ಷಣ ಯಾವುದು? ಗಾರ್ಡನರ್ ಸ್ಟೋರಿ. ತಮ್ಮಣ್ಣಾಸ್ ಸಪೋರ್ಟರ್ಸ್ ಮೆನ್ಷನ್ಡ್ ವೇರಿಯಸ್ ಮೀನ್ಸ್ ಟು ಗೆಟ್ ಬ್ಯಾಕ್ ಹಿಸ್ ಲ್ಯಾಂಡ್. ಅಂದರೆ ಬಸವಯ್ಯ ಏನು ಮಾಡ್ತಾನೆ, 100 ಎಕರೆಗೆ ಬೇಲಿ ಹಾಕೊಂಡ್ಬಿಡ್ತಾನೆ. ಆಗ ತಮ್ಮಣ್ಣನ ಸಪೋರ್ಟರ್ಸ್ ಏನು ಮಾಡ್ತಾರೆ, ನೀನು ಇದನ್ನು ನಿನ್ನ ಲ್ಯಾಂಡಿಗೆ ಅವನು ಫೋರ್ಸಿಬಲಿ ಫೆನ್ಸ್ ಹಾಕ್ಕೊಂಡಿದ್ದಾನೆ, ಬೇಲಿ ಹಾಕ್ಕೊಂಡಿದ್ದಾನೆ, ನೀನು ಅದನ್ನು ಹೆಂಗೆ ವಾಪಸ್ ಪಡ್ಕೋಬೋದು ಐಡಿಯಾಸ್ ಕೊಡ್ತಾರೆ. ಒನ್ ಕುಡ್ ಅಪ್ರೋಚ್ ದ ಕೋರ್ಟ್ ಆಫ್ ಲಾ. ನೀನು ಬೇಕಾದ್ರೆ ಲಾ ಕೋರ್ಟಿಗೆ ಹೋಗ್ಬೋದು. ಆರ್ ಡ್ಯಾಶ್ ದ ಪೊಲೀಸ್ಗಾದ್ರೂ ಹೋಗ್ಬೋದು. ಬಟ್ ವೆನ್ ತಮ್ಮಣ್ಣ ವಾಸ್ ಪಾಂಡರಿಂಗ್ ಓವರ್ ದೆಮ್, ಹಿ ವಾಸ್ ಡ್ಯಾಶ್ ಆಫ್ ಕಂಪೋಸಿಂಗ್ ಬ್ಯಾಲೆಟ್ಸ್ ಆ್ಯಂಡ್ ಸಿಂಗಿಂಗ್ ದೆಮ್. Yes, one is take recourse in, hit upon the idea, followed suit. ಇವುಗಳ ಅರ್ಥ ನೋಡಿ. ಆಪ್ಷನ್ಸ್ ಇಷ್ಟು ಕೊಟ್ಟಿದ್ದಾರೆ, ಅರ್ಥ ನೋಡಿ. ಟೇಕ್ ರಿಕೋರ್ಸ್ ಇನ್, ಅದ್ರ ಮೂಲಕನಾದರೂ ಹೋಗ್ಬೋದು. ಹಿಟ್ ಅಪಾನ್ ದ ಐಡಿಯಾ, ಒಂದು ಐಡಿಯಾ ಫ್ಲ್ಯಾಶ್ ಆಗ್ಬಿಡ್ತು ಅವನ ಮನಸ್ಸಿಗೆ, ಅವನ ತಲೆಗೆ ಒಂದು ಐಡಿಯಾ ಬಂದ್ಬಿಡ್ತು. ಫಾಲೋಡ್ ಸೂಟ್ ಅಂದರೆ ಕೇಸ್, ಕೇಸನ್ನು ಫಾಲೋ ಮಾಡೋದು ಅಂತ ಅರ್ಥ. ಸೊ ಇಲ್ಲಿನ ಸರಿ ಹೋಗ್ತೀನಿ ನೋಡಿ. ತಮ್ಮಣ್ಣಾಸ್ ಸಪೋರ್ಟರ್ಸ್ ಮೆನ್ಷನ್ಡ್ ವೇರಿಯಸ್ ಮೀನ್ಸ್ ಟು ಗೆಟ್ ಬ್ಯಾಕ್ ಹಿಸ್ ಲ್ಯಾಂಡ್. One could approach the court of law or dash the police. This one. This is the first answer. Take recourse in the police. Next one. When Tammanna was pondering over there, he was dash of composing ballads and singing them. Answer is hit upon the idea. This is the second answer. Hit upon the idea. Followed suit. ಅದು ಬೇಕಲ್ಲ. ನೆಕ್ಸ್ಟ್ ಸ್ಟೂಡೆಂಟ್ಸ್, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ 2 ಸಿಗುತ್ತೆ, 2 ಇದೆ. ಪೇಜ್ ನಂಬರ್ 144, 146, ಪೇಜ್ ನಂಬರ್ 146 ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ಕೊಳ್ಳಿ. ಕ್ವಶನ್ ನಂಬರ್ 29. ಕ್ವಶನ್ ನಂಬರ್ 29. ಟರ್ನ್ ಎ ಡೆಫ್ ಹಿಯರ್. ಟರ್ನ್ ಎ ಡೆಫ್ ಹಿಯರ್ ಅಂದರೆ ಕ್ಯೂಡ್. ಡೆಫ್ ಅಂದರೆ ಕ್ಯೂಡ್ ಥರ ಕೇಳಿಸಿಲ್ಲ ಅಂತ ಆ್ಯಕ್ಟ್ ಮಾಡೋದು. ಟು ಕಮ್ ಆಫ್, ಅದರಿಂದ ಹೊರಗೆ ಬರೋದು. ಆ್ಯಸ್ ಅ ಪಾರ್ಟ್ ಆಫ್, ಅದಕ್ಕೆ ಸಂಬಂಧಪಟ್ಟಿದ್ದೆ, ಅದಕ್ಕೆ ಸೇರಿಕೊಂಡಿದೆ ಅಂತ ಅರ್ಥ. ಶೀಲಾರಾಣಿ ಚೌಕತ್, ಇದು ವೇರ್ ದರ್ ಇಸ್ ಎ ವೀಲ್ ಪಾಠದ್ದು. ಶೀಲಾರಾಣಿ ಚೌಕತ್ ಇನ್ಕ್ಲೂಡೆಡ್ ಮೊಬಿಲಿಟಿ. ಆನ್ಸರ್ ಆಸ್ ಎ ಪಾರ್ಟ್ ಆಫ್. ಮೊಬಿಲಿಟಿ ಆಸ್ ಎ ಪಾರ್ಟ್ ಆಫ್ ದ ಲಿಟರಸಿ ಡ್ರೈವ್.
ದ ನ್ಯೂ ಸೈಕ್ಲಿಸ್ಟ್ ಟರ್ನ್ ಎ ಡೆಫ್ ಇಯರ್, ಅದಕ್ಕೆ ಆನ್ಸರ್. ಟರ್ನ್ ಎ ಡೆಫ್ ಇಯರ್ ಟು ದ ಹಾಸ್ಟೈಲ್ ರಿಮಾರ್ಕ್ಸ್ ಫ್ರಮ್ ಸಮ್ ಮೆನ್. ನೆಕ್ಸ್ಟ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇನ್ನೊಂದು ಕ್ವಶನ್ ಪೇಪರ್ ಇದೆ, ಅದಕ್ಕೆ ಹೋಗಿ ಪೇಜ್ ನಂಬರ್ 153. ಪೇಜ್ ನಂಬರ್ 153. Question number 29. Fill in the blanks by choosing the appropriate expressions given in brackets. To be in high spirits. High spirit, ಒಳ್ಳೆ ಮೂಡಲ್ಲಿರೋದು, ಒಳ್ಳೆ ಸ್ಪಿರಿಟಲ್ಲಿರೋದು. To throw away, ಅದು ಬೇಡ ಅಂತ ತೆಗೆದು ಬಿಡೋದು, ಎಸೆಯೋದು. Pass by. ಪಾಸ್ ಬೈ ಅಂದರೆ ಒಂದು ಅದು ಸತ್ತು ಹೋಗೋದು ಅಂತಲೂ ಅರ್ಥ ಆಗುತ್ತೆ. ಪಾಸ್ಡ್ ಅವೇ, ಪಾಸ್ ಬೈ ಅಂತೇಳಿ. ಮಾರ್ಕಸ್ ನ್ಯೂ ದಟ್ he could win, but he did not want to throw away. Answer, to throw away. To throw away a single vote. ಸೊ ಇದು ಯಾವುದು ವೋಟರ್ ಲೆಸನ್ದು. ಸೊ ಅವನು ವಿನ್ ಆಗ್ತಾನೆ ಅಂತ ಗೊತ್ತಿದೆ, ಆದರೆ ಒಂದು ಓಟು ಕಳ್ಕೊಳ್ಳಿಕ್ಕೆ ಅವನಿಗೆ ಮನಸ್ಸಿಲ್ಲ. ಟು ಥ್ರೋ ಅವೇ ಎ ಸಿಂಗಲ್ ವೋಟ್, ಒಂದು ಸಿಂಗಲ್ ವೋಟನ್ನು ಅವನು ಬೇಡ ಅಂತ ಹೇಳಲಿಕ್ಕೆ ತಯಾರಿಲ್ಲ. All the while Roof weighed down with guilt pretended. Answer, to be in high spirits. ಯಾಕಂದರೆ ರೂಫ್ ಆಗಲೇ ಅವನು ಇನ್ನೊಂದು ಪಾರ್ಟಿಯಿಂದ ಲಂಚ ತೊಗೊಂಡ್ಬಿಟ್ಟಿದ್ದಾನೆ. ಒಳಗಡೆ ಅವನಿಗೆ ಒಂಥರ ಗಿಲ್ಟ್, ಅವನಿಗೆ ಮನಸ್ಸಾಕ್ಷಿ ಪಶ್ಚಾತ್ತಾಪ ಆಗ್ತಾ ಇದೆ, ಏನೋ ಮೋಸ ಮಾಡಿದ್ದೀನಿ ಅಂತೇಳಿ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಆಗ ಮೂಡಿಲ್ಲ, ಆದರೂ ಕೂಡ ಪ್ರಿಟೆಂಡ್ ಮಾಡ್ತಿದ್ದಾನೆ, ಆ್ಯಕ್ಟ್ ಮಾಡ್ತಾ ಇದ್ದಾನೆ ಹೈ ಸ್ಪಿರಿಟಲ್ಲಿ, ನಾನೇನೋ ಭಾಳ ಹೈ ಸ್ಪಿರಿಟಲ್ಲಿದ್ದೀನಿ ಅಂತ ಓಡಾಡ್ತಾ ಇದ್ದಾನೆ. ಆನ್ಸರ್ ಈಸ್ ಇನ್ ಹೈ ಸ್ಪಿರಿಟ್ಸ್. ದಟ್ ಈಸ್ ಕ್ವೆಶ್ಚನ್ ನಂಬರ್ 29. ಸೊ ಇಲ್ಲಿ ಇನ್ನೊಂದು ಕ್ವೆಶನ್ ಪೇಪರ್ ಇದೆ, ಅದೊಂದು ಓದ್ಬಿಟ್ಟು ಹಾಗೆ ಹೇಳ್ತೀನಿ ನೋಡಿ ಸ್ಟೂಡೆಂಟ್ಸ್. ಆಫ್ಟರ್ ದ ಅರೈವಲ್ ಆಫ್ ದ ಓಲ್ಡ್ ಮ್ಯಾನ್, the owner of the garden become lethargic. ಓಲ್ಡ್ ಮ್ಯಾನ್ ಬಂದಮೇಲೆ ಗಾರ್ಡನರ್ ಏನಾದ, ಓನರ್ ಏನಾದ ಲೆಥರ್ಜಿಕ್ ಅಂದರೆ ಲೇಜಿ ಆಗ್ಬಿಟ್ಟ. ಆ್ಯಂಡ್ ಡ್ಯಾಶ್ ಫ್ರಮ್ ಹಾರ್ಡ್ ವರ್ಕ್. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಈ ಪ್ಯಾರಾಗ್ರಾಫ್ ಸಿಗುತ್ತೆ ನಿಮಗೆ, ಟೆಕ್ಸ್ಟ್ ಬುಕ್ಕಿಂದ ಪ್ಯಾರಾಗ್ರಾಫ್ ತೊಗೊಂಡೆ ಕೊಡೋದು. ಆನ್ಸರ್ ಇಲ್ಲಿ ಶೈಡ್ ಅವೇ, SHIED, ಸೆಕೆಂಡ್ ಪೇಜಲ್ಲಿ ಆನ್ಸರ್ ಸಿಗುತ್ತೆ. ಶೈಡ್ ಅವೇ ಫ್ರಮ್ ಹಾರ್ಡ್ ವರ್ಕ್, ಹೋದ ವರ್ಷ ಕ್ವಶನ್ ಪೇಪರಲ್ಲಿರೋದು. ದೆನ್ ಗ್ರ್ಯಾಜುಯಲಿ ಹಿ ವಾಸ್ ಅಡಿಕ್ಟೆಡ್ ಟು ಅಡಲ್ಟ್ರಿ ಆ್ಯಂಡ್ ಅದರ್ ವೈಸಸ್. ಹಿಸ್ ವೈಫ್ ಬಿಕೇಮ್ ಹೆಲ್ಪ್ಲೆಸ್ ಆ್ಯಂಡ್ ಹ್ಯಾಡ್ ಟು ಡ್ಯಾಶ್ ಹಿಮ್. ಆನ್ಸರ್, ಪುಟಪ್ ವಿತ್. ಪುಟಪ್ ಅಂದರೆ ಸಹಿಸ್ಕೊಳ್ಳೋದು, ಟಾಲ್ರೇಟ್ಸ್ ಅಂತೇಳಿ ತಡ್ಕೊಳ್ಳೋದು, ನುಂಗ್ಕೊಳ್ಳೋದು ಅಥವಾ ಸಹಿಸ್ಕೊಳ್ಳೋದು, ಪುಟಪ್ ವಿತ್ ಅಂತ. ಸೊ ಇದು ಕ್ವೆಶ್ಚನ್ ನಂಬರ್ 29. ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಅಂತ ಕರಿತೀವಿ, ಎಕ್ಸ್ಪ್ರೆಷನ್ಸ್ ಅಂತ ಕರಿತೀವಿ. ಸೊ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರಾಪ್ರಿಯೇಟ್ ಎಕ್ಸ್ಪ್ರೆಷನ್ಸ್, ಚೂಸ್ ಫ್ರಮ್ ದ ಬ್ರ್ಯಾಕೆಟ್ ಅಂತ ಆಪ್ಷನ್ಸ್ ಅವ್ರು ಕೊಟ್ಟಿರ್ತಾರೆ, ನೀವು ಚೂಸ್ ಮಾಡಬೇಕು. ಕ್ವೆಶ್ಚನ್ ನಂಬರ್ 29 ಫಾರ್ 2 marks. ಸೊ ಸ್ಟೂಡೆಂಟ್ ಈ ಕ್ವೆಶ್ಚನ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಕ್ಲಾಸಲ್ಲಿ ಲೆಟ್ ಅಸ್ ಗೋ ಟು ಕ್ವೆಶ್ಚನ್ ನಂಬರ್ 30. ಸೊ ನಿಮಗೆ 30, 31, 32, 33, 34ಕ್ಕೆ ನಿಮ್ಮ ಕ್ವೆಶ್ಚನ್ ಪೇಪರ್ ಮುಗಿಯುತ್ತೆ. ಸೊ ಥ್ಯಾಂಕ್ ಯು ಸ್ಟೂಡೆಂಟ್ಸ್.